ಪದ್ಮಗಂಧಿ. ಆಗಲೇ ಅವರು ಹೇಳಿದ ಹಾಗೆ ಪದ್ಮಕ್ಕೆ ಸಂಬಂಧಪಟ್ಟ ಗಂಧ ಅಂದರೆ ಪರಿಮಳವೂ ಇದೆ, ಆದರೆ ಸಂಬಂಧಪಟ್ಟ ಅನೇಕ ಸಂಗತಿಗಳನ್ನು ಹೇಗೆ ತೆಗೆದು ಉತ್ಖನನ ಮಾಡಿದ ನಂತರ ಆದಂತಹ ಅನುಷ್ಠಾನ ಇದು. ಹಾಗಾಗಿ ಪದ್ಮಗಂಧಿಗೆ ತುಂಬ ವಿಶೇಷ ಚೌಕಟ್ಟು ಪ್ರಾಪ್ತವಾಗಿದೆ ಅಂತ ನಾವೇ ಹೇಳ್ಕೊಳ್ಳೋಷ್ಟು ಚಂದ ಅಂತ ಎಲ್ಲ ತಂತ್ರಜ್ಞರಲ್ಲಿ ಸೇರ್ಕೊಂಡಿದ್ದಾರೆ. ಇಂದಿನ ತಂತ್ರಜ್ಞರ ಪರಿಚಯ ನಂತರ ಮಾಡ್ಕೊಂಡಂತೆ ಇದಿಷ್ಟೇ ಕ್ಲುಪ್ತವಾಗಿ ಸಾಕು ಅಂತ ಅನ್ಸುತ್ತೆ. ಇನ್ನು ಮುಂದೆ ಈಗ ಆಗಬೇಕಾಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಥ ಗೀತಗುಚ್ಛದ ಅದು ಸಂಪ್ರೇಷಣೆ. ಇಲ್ಲಿ ನಾವು ಅದರ ಮುನ್ನೋಟ ಅಷ್ಟೇ ಮಾಡ್ತಾ ಇದ್ದೇವೆ. ಅದನ್ನು ಹಾಡುಗಳನ್ನು ಪ್ರೊಫೆಸರ್ ಸಲೀಲ್ ಅವರೇ ಬರೆದಿದ್ದಾರೆ. ಕೆಲವು ಒಂದು ಹಾಡನ್ನು ಮಾತ್ರ ನಾನು ಬರೀಕ್ಕೆ ಸಾಧ್ಯವಾಗಿದೆ. ಈ ಲಾವಣಿ ಮತ್ತು ಈ ಸೊಬಗು ಸೊಗಸು ಜಾನಪದ ಇತ್ಯಾದಿಗಳು ಎಲ್ಲವನ್ನೂ ಇಟ್ಟುಕೊಂಡಂತಹ ಮತ್ತು ಮಾಧ್ಯಮದ ನಿಜ ಬಳಕೆ ಏಕೆ ಬೇಕು, ಹೇಗಿರಬೇಕು ಅನ್ನೋದನ್ನು ಸಾರೋಕ್ಕಾಗೂ ಇದು ಒಂದು ದೃಷ್ಟಾಂತವಾಗಿ ಇದು ಲಭ್ಯವಾಗುತ್ತೆ ಅನ್ನೋ ಒಂದು ಭಾವನೆ ನಮ್ಮದು. ಈ ಕಾರಣಕ್ಕಾಗಿ ಇನ್ನೂ ಹೆಚ್ಚು ಸಮಯ ತೆಕ್ಕೊಳ್ಳದೆ ನೀವೆಲ್ಲರೂ ಬಂದಿದ್ದಕ್ಕಾಗಿ ವಿಶೇಷವಾದ ಆಭಾರ ಮತ್ತು ಮನ್ನಣೆಯನ್ನು ವ್ಯಕ್ತಪಡಿಸ್ತಾ, ಇಷ್ಟು ಸಂಖ್ಯೆ ನಾನು ನಿರೀಕ್ಷೆ ಮಾಡಲಿಲ್ಲ, ಆದರೆ ಜಯಸೂರ್ಯರಿಗೂ ನಾನು ಹೇಳಬೇಕು ಧನ್ಯವಾದ. ತಾವು ಎಲ್ಲರೂ ಇಷ್ಟು ಕಾಲದಿಂದ ತೊರೆದು ಸಲಹೆ ಬರ್ತಾ ಇದ್ದೀರಿ. ಈ ಚಿತ್ರವನ್ನು ದಯಮಾಡಿ ನಿಮ್ಮ ಮಡಿಲಿಗೆ ಹಾಕಿಕೊಂಡು ಹೆಚ್ಚು ಜನರನ್ನು ತಲುಪಿಸುವ, ಅಂದರೆ ನಾವು ಚಿತ್ರ ಮಾಡಿದ್ದೇವೆ ಅಂತ ತಲುಪಿಸಿದ್ದು ಎಲ್ಲರೂ ಹೇಳ್ತೇವೆ. ಇದು ಒಂದು ಕಾರಣ ಆಗಿದೆ. ಇದಕ್ಕಾಗಿ ಕಾರಣವಿನ ಕಾರ್ಯಂ ನಾಸ್ತಿ ಅನ್ನೋ ಹಾಗೆ ಇದಕ್ಕೊಂದು ಕಾರಣವಿರೋದ್ರಿಂದ ಬಲವಾದ ಕಾರಣ ಅಂತ ನಾವು ಅನ್ಕೊಂಡಿರೋದ್ರಿಂದ ನಿಮಗೂ ಆಗ ಅನ್ನಿಸಿದೆ ಅನ್ನೋದಾದರೆ ದಯಮಾಡಿ ಹೆಚ್ಚು ಜನರನ್ನು ತಲುಪೋ ಹಾಗೆ ಇದನ್ನು ತಾವು ನಮಗೆ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೇನೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.